ಸುಮಾರು 700ಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನ ಆದಂಥ ಸಿನಿಮಾ ಕರಿಯ ಇದೀಗ ರಿಲೀಸ್ ಆಗ್ತಾ ಇದೆ. ದರ್ಶನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು. ದರ್ಶನ್ ಸರ್ ಸಿನಿಮಾ ಅಂದರೆ ವಾಪಸ್ ರಿಲೀಸ್ ಆಗ್ತಾ ಇದೆ ಅಂದರೆ ದರ್ಶನ್ ಫ್ಯಾನ್ಸಿಗಂತೂ ಒಂದು ಹಬ್ಬನೇ ಸರಿ. ಸೊ ಈ ಸಿನಿಮಾವನ್ನು ಈಗ ರಿಲೀಸ್ ಮಾಡ್ತಿರೋದು, ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಿರೋದು ಕುಪ್ಪಂಡಾಸ್ ಡಿಸ್ಟ್ರಿಬ್ಯೂಷನಿಂದ. ಸೊ ಕುಪ್ಪಂಡಾಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ತನಿಷಾ ಕುಪ್ಪಂಡ ಅವರು ಆಲ್ ಓವರ್ ಕರ್ನಾಟಕ ಈ ಸಿನಿಮಾವನ್ನು, ಕರಿಯ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಅವರೇ ಇದ್ದಾರೆ, ಬನ್ನಿ ಅವರ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗಿದೆ ಮ್ಯಾಮ್ ಹವಾ ಎಲ್ಲ? ಡಿ ಬಾಸ್ ಸಿನಿಮಾ ಅಂದ್ರೇ ಒಂದು ಹವಾ. ಸೊ ಈಗ ಕ್ರೇಜ್ ನೋಡಿದ್ರೆ ಹೆಂಗಿದೆ ಅಂತ? ತುಂಬ ಚೆನ್ನಾಗಿದೆ. ನಾರ್ಮಲ್ ಆಗಿನೇ ಡಿ ಬಾಸ್ ಅವರ ಯಾವುದೇ ಸಿನಿಮಾ ಅದು ರಿಲೀಸ್ ಆಗಲಿ, ರಿಲೀಸ್ ಆಗಲಿ, ಜಸ್ಟ್ ಒಂದು ಸಾಂಗ್ ಬಿಡುಗಡೆ ಆಗಲಿ ಅಥವಾ ಅವ್ರು ಯಾವುದಾದ್ರೂ ಒಂದು ಜಾಗಕ್ಕೆ ವಿಸಿಟ್ ಮಾಡ್ತಾರೆ ಅನ್ನೋಂಥದ್ದಾಗಲಿ, ಪ್ರತಿಯೊಂದು ಜಾಗದಲ್ಲೂ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋವಂಥದ್ದು ಏನಪ್ಪ ಅಂತಂದರೆ ಜನರ ರಾಶಿ ಇರುತ್ತೆ ಅಲ್ಲಿ ಅಂತ. ಸೊ ಅವರ ಅಭಿಮಾನಿಗಳು ಅವರ ಒಂದು ಪ್ರೀತಿನ ಗಳಿಸ್ಕೊಂಡಿರೋ ಅಂಥವ್ರು ಅಷ್ಟು ಜನ ಏನಿದ್ದಾರೆ ಎಲ್ಲರೂ ಅವ್ರಿದ್ದಾರೆ, ಅವ್ರ ಪ್ರೆಸೆನ್ಸ್ ಇದೆ ಅನ್ನೋಂಥ ಜಾಗಕ್ಕೆ ಬರ್ತಾರೆ, ಫುಲ್ ಅಬ್ಬರ ಮಾಡಿ ಹೋಗ್ತಾರೆ. ಇದನ್ನೇ ನಾನು ಸಣ್ಣ ವಯಸ್ಸಿಂದನೂ ನೋಡ್ಕೊಂಡು ಬಂದಿರೋ ಅಂಥದ್ದು. ಈಗ ನನ್ನ ಫೇವ್ರೇಟ್ ಸ್ಟಾರ್ ದರ್ಶನ್ ಸರ್ ಅವರ ಒಂದು ಹುಟ್ಟೋದು ಹಬ್ಬಕ್ಕೆ ನಾನು ಕರಿಯ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀನಿ ಅನ್ನೋದು ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ಗೆ ಒಂದು ಎಕ್ಸ್ಟ್ರಾ ಗರ್ವ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಅಂದರೆ ನಾವು ಪ್ರೊಡಕ್ಷನ್ ಮಾಡಬೇಕಾದ್ರೆ ನಮಗೊಂಥರ ವಿಷಯ ಅರ್ಥ ಆಯಿತು ಅಂತಂದರೆ, ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ನಮಗೆ ಅದರಲ್ಲೂ ಇಷ್ಟು ದೊಡ್ಡ ಸ್ಟಾರ್ನ ಒಂದು ಸಿನಿಮಾನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತಂದಾಗ ಸ್ವಲ್ಪ ಭಯ ಅನ್ನೋದಿದ್ದೇ ಇರುತ್ತೆ. ಆ್ಯಂಡ್ ಪ್ರೀತಿಯಿಂದ ಮಾಡ್ತಾ ಇರೋದ್ರಿಂದ ಹೆಕ್ಟಿಕ್ ಅಂತ ನನಗೆ ಅನಿಸ್ತಾ ಇಲ್ಲ ಇವಾಗ. ಸೊ ಮತ್ತು ಅವರ ಒಂದು ಜನ್ಮದಿನದ ಪ್ರಯುಕ್ತ ನಾವು ಇದನ್ನು ಟ್ರೈ ಮಾಡ್ತಾ ಇರೋದ್ರಿಂದ ಪರ್ಸ್ನಲಿ ನನಗೂ ಕೂಡ ಸಿಕ್ಕಾಬಿಟ್ಟೆ ಖುಷಿ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಬಾಸ್ ಸಿನಿಮಾ ಬರಲಿ ಅಂತ ಹೇಳಿ ನಾವು ಫ್ರೈಡೇನೇ ರಿಲೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಡೀ ತಿಂಗಳು ನಮ್ಗೆ ಹಬ್ಬ ಅಂತಲೇ ಹೇಳ್ಬೋದು. ವಿ ಆರ್ ಡೆಫಿನೆಟ್ಲಿ ಸೆಲೆಬ್ರೇಟಿಂಗ್ ಬೀಯಿಂಗ್ ಡಿ ಬಾಸ್ ಅವರ ಫ್ಯಾನ್ಸ್ ಆಗಿ. 20 years ಬ್ಯಾಕ್ ಕರಿಯ ಸಿನಿಮಾ ರಿಲೀಸ್ ಆದಾಗಲೂ ಒಂದು ಕ್ರೇಜ್ ಇತ್ತು, ಯಾಕಂದರೆ 700+ ಪ್ರದರ್ಶನ ಕಂಡಿದೆ ಆ ಶೋ. ಸೊ ಇವಾಗ ರಿಲೀಸ್ ಆಗ್ತಾ ಇದೆ ಅಂದರೆ ಫ್ಯಾನ್ಸಿಗೆ ಒಂದು ಹಬ್ಬ ಮಾಡ್ತಿದ್ದಾರೆ ಈಗಲೇ. ಸೊ ನೀವು ಒಂದು ಗುಡ್ ನ್ಯೂಸ್ ಕೊಟ್ಟಾಗ ನಿಮ್ಮ ಇನ್ಸ್ಟಾಗ್ರಾಮ್ ಮೂಲಕ ಫ್ಯಾನ್ಸ್ ತುಂಬ ಖುಷಿಪಟ್ಟರು, ನಮ್ಮ ಬಾಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ. ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗಲೂ ಫ್ಯಾನ್ಸ್ ಗಲಾಟೆ ಮಾಡುವಂಥದ್ದು ಇರುತ್ತೆ. ಸೊ ಹೆಂಗೆ ಮ್ಯಾನೇಜ್ ಈ ಥರ ಆದ್ರೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀರಾ ಅಂತ? ಬೀಯಿಂಗ್ ಎ ಡಿ ಬಾಸ್ ಫ್ಯಾನ್ ನಾನೆಲ್ಲೋ ಗಲಾಟೆ ಮಾಡ್ತೀನಿ ಅಂತ ನನಗೆ ಅನ್ಸಲ್ಲ. ತುಂಬ ಜನ ಸೇರಿದಾಗ ಅಲ್ಲಿ ವಿಷಯ ಇಲ್ಲ ಅಂದ್ರೂ ಒಂದಷ್ಟು ನೂಕು ನುಗ್ಗಲು ಆಗೋದಾಗಿರ್ಬೋದು, ಅಥವಾ ಒಬ್ರ ಮೇಲೊಬ್ರು ಓಡಾಡೋವಂಥದ್ದಾಗಿರ್ಬೋದು, ಅಥವಾ ಜನ ಜಾಸ್ತಿ ಸೇರಿದಾಗ ಸಾಮಾನ್ಯವಾಗಿ ಆಗತ್ತೆ. ಮತ್ತು ನಮ್ಮ ಡಿ ಬಾಸ್ನ ನಾವು ನೋಡೋಕೆ ಹೋಗಿದ್ದೀವಿ ಅಂತ ಅನ್ಬೇಕಾದ್ರೆ ಎಲ್ಲರೂ ಅದೇ ಮೈಂಡ್ ಸೆಟ್ಟಲ್ಲಿ ಬಂದಿರ್ತಾರೆ. ಎವ್ರಿಬಡಿ ವಾಂಟ್ಸ್ ಟು ಗೋ ವಾಚ್ ಹಿಮ್, ಎವ್ರಿಬಡಿ ವಾಂಟ್ಸ್ ಟು ಡಾನ್ಸ್ ದೇರ್, ಎವ್ರಿಬಡಿ ವಾಂಟ್ಸ್ ಟು ವಿಸಿಲ್. ಈ ಥರದ್ದು ಇರಬೇಕಾದ್ರೆ ಡಿ ಬಾಸ್ ಫ್ಯಾನ್ಸ್ ಆಗಿ ನಾವು ಅಷ್ಟು ಸೌಂಡ್ ಮಾಡಲಿಲ್ಲ ಅಂದರೆ ಹೇಗೆ ಅನ್ನೋದು ಒಂದು ಥಾಟ್ ಎಲ್ರಿಗೂ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ನನ್ನ ಬಕೆಟ್ ಲಿಸ್ಟ್ನಲ್ಲೂ ಕೂಡ ನಮ್ಮ ಬಾಸ್ ಸಾಂಗಲ್ಲಿ ಪ್ಲೇ ಆಗ್ತಾ ಇರಬೇಕು, ಥಿಯೇಟ್ರ್ನಲ್ಲಿ ಮುಂದೆ ನಿಂತ್ಕೊಂಡು ನಾನು ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ನನ್ನ ಬಕೆಟ್ ಲಿಸ್ಟ್ನಲ್ಲೂ ಕೂಡ ಇದೆ. ಬೀಯಿಂಗ್ ಅ ಗರ್ಲ್, ಲೈಕ್ ಬೀಯಿಂಗ್ ಇನ್ ದಿಸ್ ಇಂಡಸ್ಟ್ರಿ. ಸೊ ನನಗೆ ಇರಬೇಕಾದ್ರೆ ನಾರ್ಮಲ್ ಆಗಿ ಬರೀ ಸ್ಕ್ರೀನ್ ಮೇಲೆ ನೋಡಿ ಆಸೆ ಪಡೋವಂಥವ್ರು, ಇಷ್ಟಪಡೋವಂಥವ್ರು ಇನ್ನೂ ಜಾಸ್ತಿ. ಅಂದರೆ ನಮಗೆ ಇಂಟರ್ನಲ್ ಏನು ನಡೀತಿರುತ್ತೆ, ಅವ್ರು ಹೇಗಿರ್ತಾರೆ ಅನ್ನೋದಾಗಿರ್ಬೋದು, ಅಥವಾ ಏನೋ ಒಂದು ನಾಲೆಜ್ ಇರುತ್ತಲ್ವ ನಮಗೆ ಬೀಯಿಂಗ್ ಇನ್ ದಿಸ್ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು. ಸೊ ಇಂಡಸ್ಟ್ರಿ ಅಲ್ಲದೆ ಇರೋವಂಥವ್ರಿಗೆ ಇನ್ನೂ ಸ್ವಲ್ಪ ಕ್ರೇಜ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬಹುದು. ಸೊ ಅವ್ರಿಗೆ ಇನ್ನೂ ಆಸೆ ಇರೋದ್ರಲ್ಲಿ ತಪ್ಪಿಲ್ವೇ ಇಲ್ಲ. ಬಟ್ ಏನಂತಂದರೆ ಜನ ಜಾಸ್ತಿ ಸೇರಿದಾಗ ಡೆಫಿನೆಟ್ಲಿ ಅದೊಂದು ಸ್ವಲ್ಪ ಕಚಪಿಚಿ ಅಂತ ಆಗೋದು ಸಹಜ. ಅದೆಲ್ಲ ಜೀರ್ಣ ಮಾಡ್ಕೊಂಡು ಹೋಗ್ಬೇಕಂತ ಹೇಳೋದು ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಜರ್ನಿ ನೋಡ್ತಾ ಇದ್ರೆ ನಟನೆಯಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀರಾ, ನೆಕ್ಸ್ಟ್ ಬಿಗ್ ಬಾಸ್ ಆದ ನಂತರ ಒಂದಷ್ಟು ಫ್ಯಾನ್ ಪೇಜ್ ಆಗಲಿ, ಫ್ಯಾನ್ ಕ್ರೇಜ್ ಆಗಲಿ ಜಾಸ್ತಿ ಆಗುತ್ತೆ ನಿಮಗೆ. ಅನಂತರ ಪ್ರೊಡಕ್ಷನ್ ಹೌಸ್ ಆಗಲಿ, ಆಮೇಲೆ ಜ್ಯುವೆಲ್ರಿ ಶಾಪ್ ಆಗಲಿ, ಈಗ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಡಿಸ್ಟ್ರಿಬ್ಯೂಷನ್ಗೆ ನಿಮ್ಮ ಜರ್ನಿಯನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಸೊ ಕರಿಯ ಸಿನಿಮಾವನ್ನು ನೀವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸಿದ್ದು? ಅಂದರೆ ನನಗೆ ಡಿ ಬಾಸ್ ಅವರ ಬರ್ತ್ಡೇಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಸಿಕ್ಕಾಪಟ್ಟೆ ಇತ್ತು. ಆ ಆಸೆ ಅಂದರೆ ಇವಾಗ ಒಂದು ಎಲ್ಲೋ ಒಂದು ಕಡೆ ಬ್ಯಾನರ್ ಹಾಕೋದಾಗಿರ್ಬೋದು, ಅಥವಾ ಅನ್ನದಾನ ಮಾಡೋದಾಗಿರ್ಬೋದು, ಗ್ರಾಸರೀಸ್ನ ಕೊಡೋವಂಥದ್ದಾಗಿರ್ಬೋದು, ಇಷ್ಟು ಬಿಟ್ಟರೆ ತಲೆನಲ್ಲಿ ಬೇರೆ ಇನ್ನೇನು ಬರ್ತಾ ಇರಲಿಲ್ಲ. ಯಾಕಂದರೆ ಅವ್ರು ಹೇಳ್ದಂಥ ವಿಷಯಗಳು ಅಂದರೆ ಕೇಕೋ ಅಥವಾ ಇನ್ನೊಂದು ಈ ಥರದ್ದು ಯಾವುದು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಏನು ಗ್ರಾಸರೀಸ್ನ ಏನಾದರೂ ನಾವು ಅನಾಥಾಶ್ರಮಗಳಿಗೆ ತಲುಪಿಸಿದ್ರೆ ಅಥವಾ
ಊಟ ಬೇಕು ಅನ್ನೋರಿಗೆ ನಾವು ಊಟ ಕೊಡ್ಸಿದ್ರೆ ಅದೊಂದು ಉಪಯೋಗ ಆಗತ್ತೆ ಅನ್ನೋದನ್ನ ಅವ್ರು ಏನು ಹೇಳಿದ್ರು ಅದನ್ನ ನಾನು ಮಾತ್ರ ಅಲ್ಲ ಬಹಳಷ್ಟು ಜನ ಡಿ ಬಾಸ್ ಫ್ಯಾನ್ಸ್ ಫಾಲೋ ಮಾಡ್ತಾರೆ ಅದನ್ನ. ನನಗೂ ಅಷ್ಟೇ, ಇವಾಗ ನಾವು ಯಾವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅನ್ನೋದನ್ನ ನಾವು ಅನೌನ್ಸ್ ಮಾಡಿದ ಕೂಡಲೇ ನನಗೊಂದಷ್ಟು ಜನ ಏನು ಕಾಲ್ ಮಾಡಿ ಯಾವಾಗ ಏನು ನಾನು ಬರ್ತೀನಿ ಏನು ಮಾಡ್ಬೇಕು ಹೇಳಿ ಅನ್ನೋ ಥರ ಒಂದು ಆ ಹುಮ್ಮಸ್ ಇತ್ತಲ್ಲ, ಅದನ್ನ ನೋಡಿದಾಗ ನನಗೆ ಅವ್ರ ಬಾಯಲ್ಲೂ ನಾನು ಕೇಳಿದ್ದಿದ್ದೇನೆ, ನಮ್ಮ ಬಾಸ್ ಹೇಳಿದ್ದಾರೆ ನಾನೆಲ್ಲೂ ದುಡ್ಡನ್ನು ಬೇಕಾಬಿಟ್ಟು ವೇಸ್ಟ್ ಮಾಡಲ್ಲ, ನಾನು ಇದನ್ನು ತೊಗೊಂಡು ಬಂದು ಹೂವು ಅಥವಾ ಇನ್ನೇನೋ ಒಂದು ಮಾಡಿ ಮಿನಿಮಲ್ ಅನ್ನೋದನ್ನ ಮಾಡ್ತೀವಿ ನೋ ಮ್ಯಾಟರ್ ವಾಟ್ ಇಟ್ ಇಸ್. ಸೊ ಬೇರೆ ಇನ್ನೆಲ್ಲೋ ಒಂದಷ್ಟು KG ಕೇಕು ಅಂತ ವೇಸ್ಟ್ ಮಾಡೋ ಬದಲು ಗ್ರಾಸರೀಸ್ನ ತೊಗೊಂಡು ಹೋಗಿ ನೀಡಿರೋರಿಗೆ ಕೊಟ್ಟರೆ ಉಪಯೋಗ ಆಗುತ್ತೆ ಅನ್ನೋದನ್ನು ತುಂಬ ಜನ ಫಾಲೋ ಮಾಡ್ತಾರೆ. ಸಂಪಾದನೆ ಮಾಡಿದ್ರೆ ಇಂಥ ಜನನ ಸಂಪಾದನೆ ಮಾಡಬೇಕು ಅನ್ನೋಂಥದ್ದು ಒಂದು ಲೈವಲ್ಲಿ ನಾನು ನೋಡ್ದಂಗೆ ಆಯಿತು. ಸೊ ವೆನ್ ಇಟ್ ಕಮ್ಸ್ ಟು ನನ್ನ ಕರಿಯರ್, ಇಲ್ಲಿಂದ ಇನ್ನೊಂದು ಏನು ಆ್ಯಕ್ಟಿಂಗ್ ಅಂತ ಮಾಡಿದ್ದು, ಅಫ್ಕೋರ್ಸ್ ಆ್ಯಕ್ಟಿಂಗ್ ಈಸ್ ಲೈಫ್ ಟೈಮ್. ನನಗೆ ಕೊನೆಯದಾಗಿ ನಾನು ನಡೆಯೋಕ್ಕಾಗೋವರೆಗೂ ನಾನು ಆ್ಯಕ್ಟ್ ಅನ್ನೋದನ್ನು ಮಾಡ್ತಾ ಇರ್ತೀನಿ. ಸೊ ಪ್ರೊಡಕ್ಷನ್ ಅನ್ನೋದು ಐ ಡೋಂಟ್ ನೋ, ಇಟ್ ಆಲ್ ಹ್ಯಾಪನ್ ವಿತ್ ದ ರೈಟ್ ಟೈಮ್. ಅಫ್ಕೋರ್ಸ್ ಒಳ್ಳೆ ಕರೆಕ್ಟಾಗಿರುವಂತಹ ಜನರು ನಮ್ಮ ಜೊತೆ ಸೇರಿಕೊಂಡಾಗ ಅಷ್ಟು ದುಡ್ಡನ್ನು ನಾವು ಹಾಕಬಹುದು ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್ ನಮಗೆ ಸಿಕ್ಕಾಗ ನಾವು ಪ್ರೊಡ್ಯೂಸ್ ಮಾಡ್ಬೋದಾಯಿತು. ಅದಾದಮೇಲೆ ಇವಾಗ ಡಿಸ್ಟ್ರಿಬ್ಯೂಷನ್, ಆ್ಯಕ್ಚುಲಿ ನಮ್ಮ ಕೋಣ ಸಿನಿಮಾದಲ್ಲೂ ನಾವು ಪಾರ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ ಆಗಿದ್ವಿ. ಸೊ ಈಗ ಏನಂತಾರೆ, ವಿ ಆರ್ ಟ್ರೈಂಗ್ ಟು ಲರ್ನ್ ಮೋರ್ ಅಬೌಟ್ ಇಟ್. ಸೊ ಇವಾಗ ಹೆಂಗಾಗಿದೆ ಅಂತಂದರೆ, ನಮ್ಮ ಡಿ ಬಾಸ್ ಅವರ ಒಂದು ಸಿನಿಮಾನ ಆ್ಯಕ್ಚುಲಿ ನನಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಯಾವತ್ತೋ ಒಂದು ದಿವಸ ಡಿ ಬಾಸ್ಗೆ ಪ್ರೊಡ್ಯೂಸ್ ಮಾಡೋ ಹಂಗಾಗಲಿ ಅಂತ ಒಂದು ಡಿಸ್ಕಷನ್ ಸಣ್ಣದಾಗಿ ಆಗಿತ್ತು. ಅವರು ವಿಶ್ ಮಾಡಿದ್ರು, ನಾನು ವಿಶ್ ಮಾಡಿಕೊಂಡೆ, ಅಲ್ಲಿಗೆ ಅದು ಮುಗ್ದಿತ್ತು. ಬಟ್ ಏನೋ ಒಂದು ನಾವು ಆಸೆ ಪಟ್ಟು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಏನೋ ಒಂದು ಸಿಗುತ್ತೆ ಅಂತಾರಲ್ಲ, ಹಾಗೆ ಪ್ರೊಡ್ಯೂಸ್ ನಾನು ಇನ್ನು ಯಾವಾಗ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಹಳ ದೊಡ್ಡ ಸ್ಟಾರ್, ಆ ದೊಡ್ಡ ಸ್ಟಾರ್ಗೆ ನಾನು ಎಷ್ಟು ಟೈಮ್ ಎಫರ್ಟ್ ಹಾಕಿ ನಾನು ಅವರನ್ನು ನನ್ನೊಂದು ಪ್ರಾಜೆಕ್ಟಲ್ಲಿ ನಾನು ಆ್ಯಡ್ ಮಾಡ್ಕೋಬೋದು, ಅಥವಾ ನನಗೆ ಯಾವಾಗ ಆ ಕೇಪಬಿಲಿಟಿ ಬರುತ್ತೋ ಗೊತ್ತಿಲ್ಲ. ನನಗೆ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ, ಇಷ್ಟೇ ಮಾಡಿದೀನಿ ಅಂತ ಅದು ಒಂದು ಮಾಡಿಬಿಡು ಅಂತ. ಸೊ ಅದಾಗಲಿಲ್ಲ. ಬಟ್ ಅವರ ಒಂದು ಸಿನಿಮಾನ ನಾವು ರಿಲೀಸ್ ಮಾಡುವಂತಹ ಒಂದು ಅವಕಾಶ ನಮಗೆ ಸಿಕ್ತಲ್ಲ. ಸೊ ಐ ವಾಸ್ ವೆರಿ ಹ್ಯಾಪಿ. ಇನಿಷಿಯಲಿ ಐ ವಾಂಟೆಡ್ ಟು ಟ್ರೈ ಫಾರ್ ಕಲಾಸಿಪಾಳ್ಯ. ಆ್ಯಂಡ್ ಯಾಕಂದರೆ ನಾನು ಫಸ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿರೋಂಥದ್ದು ಕಲಾಸಿಪಾಳ್ಯ. ಆ್ಯಂಡ್ ಅದಕ್ಕೆ ಮುಂಚೆಯಿಂದನೂ ನಾನು ಡಿ ಬಾಸ್ ಅವರ ಫ್ಯಾನು. ಬಟ್ ಥಿಯೇಟ್ರಲ್ಲಿ ನೋಡಿದ ಮೊದಲನೇ ಸಿನಿಮಾ ಆಗಿದ್ದರಿಂದ ಅದಕ್ಕೆ ನಾನು ತುಂಬ ಟ್ರೈ ಮಾಡಿದೆ. ಅನ್ಫಾರ್ಚುನೇಟ್ಲಿ ಈ ಟೈಮಿಗೆ ಕರೆಕ್ಟಾಗಿ ನಮಗೆ ಅದನ್ನು ಏನಂತಾರೆ ರಿಲೀಸ್ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ಅದು. ಸೊ ವಿಲ್ ಸಿ ಇನ್ ಫ್ಯೂಚರ್. ಅದೊಂದು ವರ್ಕೌಟ್ ಆಗಲಿಲ್ಲ. ಇಲ್ಲ ಅಂತಂದರೆ ನಾನು ಕಲಾಸಿಪಾಳ್ಯ ಖಂಡಿತವಾಗ್ಲೂ ಮಾಡಲೇಬೇಕು ಅನ್ನೋ ಒಂದು ಆಸೆಯಿಂದನೇ ತುಂಬ ಎಫರ್ಟ್ ಹಾಕಿದ್ದು. ಬಟ್ ಈಗ ನಮಗೆ ಈ ಟೈಮ್ಗೆ ಕರೆಕ್ಟಾಗಿ, ಅಂದರೆ ಈ ಒಂದು ನಾವೇನು ಹಬ್ಬ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಈ ಹಬ್ಬಕ್ಕೆ ಕರೆಕ್ಟಾಗಿ ಕೂಡಿ ಬಂದಿದ್ದು ಕರಿಯ. ಆ್ಯಂಡ್ ಪ್ರೇಮ್ ಸರ್ ಆಗಿರ್ಬೋದು, ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಗುರುಕಿರಣ್ ಸರ್ ಆಗಿರ್ಬೋದು, ದಿನಕರ್ ಸರ್ ಆಗಿರ್ಬೋದು, ಡಿ ಕಂಪನಿ ಆಗಿರ್ಬೋದು, ಆ್ಯಂಡ್ ಇನ್ನೊಂದಷ್ಟು ಜನ ನನ್ನ ಫ್ರೆಂಡ್ಸ್ ಆರ್ಟಿಸ್ಟ್ ಆಗಿರ್ಬೋದು, ಎವ್ರಿಬಡಿ ಈಸ್ ಲೈಕ್ ಸೋ ಸಪೋರ್ಟಿವ್. ಒಂದು ಸ್ಟೋರಿ ಹಾಕೋದ್ರ ಮೂಲಕ ಆಗಿರ್ಬೋದು, ಅಥವಾ ಪೋಸ್ಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ಬಹಳಷ್ಟು ಅಂದರೆ ಇನ್ನೂ ಕೆಲವ್ರಿಗೆ ನಾವು ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಐ ಓನ್ಲಿ ಹೋಪ್ ದೆ ಗೆಟ್ ಟು ಸಿ ದ ಮೆಸೇಜ್ ಅವ್ರಿಗೆ ತಲುಪಲಿ ಅಂತ ಅಂದ್ಬಿಟ್ಟು. ಆದಷ್ಟು ಅವ್ರುಗಳೂ ಶೇರ್ ಮಾಡಿದ್ರೆ ನನಗೆ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ಎವ್ರಿಬಡಿ ಲವ್ಸ್ ಡಿ ಬಾಸ್, ಎವ್ರಿಬಡಿ ಲವ್ಸ್ ಡಿ ಬಾಸ್ ಸಿನಿಮಾಗಳು. ಸೊ ಅಷ್ಟು ಅದರಲ್ಲೂ 700 ದಿನ ಓಡಿದೆ ಅಂತಂದರೆ ಆಬ್ವಿಯಸ್ಲಿ ನಾವೆಲ್ಲ ಏನೂ ಹೇಳಲೇಬೇಕಾಗಿಲ್ಲ ಅದ್ರ ಬಗ್ಗೆ. ಸೊ ತುಂಬ ಚೆನ್ನಾಗಿ ಓಡಿರುವಂಥ ಸಿನಿಮಾ ಅದಾಗಿರೋದ್ರಿಂದ ಅದ್ರ ಜೊತೆಗೆ ನನಗೆ ಇಷ್ಟ ಇರೋದು ವಿಷಯ, ದೊಡ್ಡ ಸ್ಕ್ರೀನ್ನಲ್ಲಿ ನಮ್ಮ ಬಾಸ್ನ ನಾವು ನೋಡಬೇಕು, ಅದನ್ನ ನೋಡಿ ಖುಷಿ ಪಡಬೇಕು. ಇನ್ನೊಂದು ನೀವು ಈಗ ಹೇಳಿದ್ರಿ ಏನಂದ್ರೆ, ಒಂದು ಟೈಮಲ್ಲಿ ನನಗೂ ಅವರಿಗೆ ಪ್ರೊಡಕ್ಷನ್ ಮಾಡೋ ಥರ ಆಗಲಿ ಅಂತ ಯಾರೊಬ್ರು ಕೇಳಿದ್ರು. ಇವಾಗ ಪ್ರೊಡಕ್ಷನ್ ಅಲ್ಲದೆ ಇದ್ರು ಅವ್ರನ್ನ ಸಿನಿಮಾನ ರಿಲೀಸ್ ಮಾಡೋ ಥರ ಆಗಿದೆ. ಸೊ ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ಇಲ್ಲ, ಯಾವುದೋ ಜನ್ಮದಲ್ಲಿ ಇಲ್ಲ, ಆಸ್ ಅ ಫ್ಯಾನ್ ಗರ್ಲ್ ಆಗಿ ನಾನು ದರ್ಶನ್ ಸರ್ ಅವರ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀನಿ ಅಂತಂದರೆ ಯಾವುದೋ ಜನ್ಮದಲ್ಲಿ ನಾನು ಎಲ್ಲೋ ತುಂಬ ಪುಣ್ಯ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ನನಗೆ ಈ ಜನ್ಮದಲ್ಲಿ ಈ ಒಂದು ಕೆಲಸನ ಮಾಡುವಂತಹ ಅವಕಾಶ ಸಿಕ್ಕಿದೆ. ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಗಾಡ್. ಆ್ಯಂಡ್ ದರ್ಶನ್ ಸರ್ ಅವರ ಸಿನಿಮಾ ಸಿಕ್ಕಿದ್ದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಗಿರೀಶ್ ಸರ್ ಆ್ಯಂಡ್ ಮುನ್ಸ್ವಾಮಿ ಅವ್ರು ಏನು ನಮಗೆ ಈ ಸಿನಿಮಾನ ನಾವು ರಿಲೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ಅವ್ರಿಗೂ ಕೂಡ ಥ್ಯಾಂಕ್ ಯು. ಅದು ಬಿಟ್ಟರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಹೃದಯದಿಂದ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನೊಂದು ವಿಡಿಯೋ ಹಾಕ್ತೆ, ಈ ಥರ 13ನೇ ತಾರೀಕು ನಾವು ಕರಿಯ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಒಬ್ಬರೋ ಇಬ್ಬರೋ ಅಲ್ಲ ನಮಗೆ ಕಾಲ್ ಮಾಡಿ ಸಪೋರ್ಟ್ ಮಾಡಿರೋವಂಥವ್ರು ಅಥವಾ ಶೇರ್ ಮಾಡಿರೋವಂಥವ್ರು. ನಾನು ಲಿಟ್ರಲಿ ಫಸ್ಟ್ ಡೇ ನಾನು ಯಾವಾಗ ವಿಡಿಯೋ ಹಾಕಿದೆ ಅಥವಾ ಹಿಂಗೆ 13ನೇ
ತಾರೀಕು ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಟಾಪಿಕ್ನ ನಾವು ಅನೌನ್ಸ್ ಮಾಡಿದ್ವಿ. ಆ ಸ್ಟೋರಿ ಮೆನ್ಷನ್ನ ರೀಶೇರ್ ಮಾಡಿ ನನ್ನ ಬೆರಳುಗಳು ನೋವು ಬಂದಿತ್ತು. ಅಷ್ಟು ಸ್ಟೋರೀಸ್ ಹಾಕಿದ್ದಾರೆ, ಅಷ್ಟು ಜನ ಪೋಸ್ಟ್ ಮಾಡಿದ್ದಾರೆ. ಆ್ಯಂಡ್ ಒಬ್ಬೊಬ್ರು ಕೂಡ ದಾರಿಯಲ್ಲಿ ಹೋಗ್ತಾ ಬರ್ತಾ ವಿಡಿಯೋ ಮಾಡಿ ಅಂದರೆ ಅಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ಗೆ. ಥ್ಯಾಂಕ್ ಯು. ಇನ್ನೊಂದೇನಂದ್ರೆ 1 ಮಂತ್ ಮುಂಚೆನೆ ಕರಿಯ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಒಂದು ಟಾಕ್ ನಡೀತಾ ಇತ್ತು. ಬಟ್ ನೆಕ್ಸ್ಟ್ ನಿಮ್ಮ ಡಿಸ್ಟ್ರಿಬ್ಯೂಷನ್ ಇಂದ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ಜನಗಳು ತುಂಬಾ ಖುಷಿ ಪಟ್ರು ಆಕ್ಚುಲಿ. ಸೊ ನಿಮಗೆ ಎಷ್ಟು ಖುಷಿ ಇದೆ ನಿಮ್ಮ ಒಂದು ಕುಪಂಡಾಸ್ ಡಿಸ್ಟ್ರಿಬ್ಯೂಷನ್ ಇಂದಲೇ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರೋದು? ನನ್ಗೆ ಆಕ್ಚುಲಿ ಇದು ಸಿನಿಮಾ ರಿಲೀಸ್ ಮಾಡೋದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಿದ್ದಾರೆ ಅನ್ನೋ ಸುದ್ದಿ ಗೊತ್ತಿಲ್ಲ. ಇದು ತುಂಬಾ ಏನಂತಾರಲ್ಲ ಸ್ಪಾಂಟೇನಿಯಸ್ ಆಗಿದೆ ಅಂತದ್ದು. ನಾನು ಹೇಳ್ದಂಗೆ ನಾನು ಕಲಾಸಿ ಪಾಳ್ಯಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೆ. ಅದೊಂಥರ ಕನ್ಸಿನ ಲೋಕ ಇದ್ದಂಗೆ. ಕಲಾಸಿ ಪಾಳ್ಯ ಸಿನಿಮಾ ನೋಡ್ಕೊಬಂದು 2 ದಿನ ನಿದ್ದೆ ಮಾಡಿಲ್ಲ ನಾನು. ಸೊ ಐ ಆಮ್ ಲೈಕ್ ಇಟ್ಸ್ ಅ ಡ್ರೀಮ್ ಫಾರ್ ಮೀ. ನಾನೊಂದು ಸ್ಕೂಲ್ ಹುಡುಗಿ ಆಗಿದ್ದಾಗ ಆ ಸಿನಿಮಾನ ನೋಡಿದ್ದು, ಅಥವಾ ವಾಪಸ್ ಬಂದು ನನಗೆ ನಿದ್ದೆ ಮಾಡೋಕ್ಕಾಗದೇ ಇದ್ದಿದ್ದು. ಲೈಕ್ ಅಂದರೆ ಸಿನಿಮಾ ಅಂದರೆ ಒಂದು ಪ್ರೀತಿ ಅನ್ನೋದು ನಾನು ಅಲ್ಲೇ ಅರ್ಥ ಮಾಡ್ಕೊಂಡಿದ್ದೆ. ಅಂದರೆ ಸಿನಿಮಾ ನೋಡಬೇಕು, ಅದೇ ಜೀವನ ಥರ. ಅದೊಂದು ಫೀಲಲ್ಲಿ ನಾನು ಇರ್ತಾ ಇದ್ದೆ. ಒಳ್ಳೆ ಜ್ವರ ಗಿರ ಎಲ್ಲ ಬಂದ್ಬಿಟ್ಟಿತ್ತು ನನಗೆ ಅವತ್ತು. ಅಷ್ಟು ಖುಷಿ ಆಗ್ಬಿಟ್ಟು ನೆಕ್ಸ್ಟ್ ಡೇ ನನಗೆ ಸ್ಕೂಲ್ಗೆ ಹೋಗೋಕ್ಕಾಗಿಲ್ಲ. ಆಲ್ ದಟ್ ಹ್ಯಾಪನ್ ಟು ಮಿ. ಐ ಸ್ಟಿಲ್ ವಂಡರ್ ಯಾಕೆ ಹಾಗಾಯಿತು ಅಂತ ನನಗೆ ಗೊತ್ತಿಲ್ಲ. ಅಂದರೆ ನಾನು ತುಂಬ ಪ್ರೀತಿಯಿಂದ ನೋಡಿದಂಥ ಸಿನಿಮಾ ಅದು. ಸೊ ಐ ರಿಯಲಿ ವಾಂಟೆಡ್ ಟು ಟ್ರೈ ಇಟ್. ಕರಿಯಾ ಅಂತ ಬಂದಾಗ ಕರಿಯಾ ಸಿನಿಮಾದಲ್ಲಿ ಒಂದೊಂದು ಸಾಂಗ್ಸ್ ಆಗಿರ್ಬೋದು, ಅಥವಾ ಅವರು ಆ್ಯಕ್ಟ್ ಮಾಡಿರುವಂಥ ರೀತಿ ಇರ್ಬೋದು, ಸ್ಕೂಲ್ಗಳಲ್ಲಿ ಸಾಂಗ್ಸ್ ಫೇಮಸ್ ಆಗಿದ್ದಾಗಿರ್ಬೋದು. ಅಂದರೆ ವೆನ್ ಐ ವಾಸ್ ಸ್ಟಡಿಂಗ್ ದಿಸ್ ವಾಸ್ ಲೈಕ್ ಎ ಸೂಪರ್ ಹಿಟ್ ಫಿಲಮ್. ಆ್ಯಂಡ್ ಲೈಕ್ ಆವಾಗೆಲ್ಲ ನಾನು ಅದನ್ನು ಥಿಯೇಟ್ರಲ್ಲಿ ನೋಡೋಂಥ ಅವಕಾಶ ನಂಗೆ ಸಿಕ್ಕಿಲ್ಲ. ಸೊ ನನ್ನ ಒಂದು ಪರ್ಸ್ನಲ್ ಕನ್ಸು ಅನ್ನೋದು ಇದು ಎಕ್ಸ್ಟ್ರಾ ಇದು. ಅದು ಬಿಟ್ಟರೆ ನನ್ನ ಹಾಗೆಯೇ ಇರುವಂಥ ಎಲ್ಲ ಅಭಿಮಾನಿಗಳೂ ಸ್ಕ್ರೀನ್ ಮೇಲೆ ಅವರನ್ನು ಸ್ಪೆಷಲಿ ಅವರ ಹುಟ್ಟಿದಬ್ಬದ ದಿವಸ, ಆ ವಾರ, ತಿಂಗಳು, ವಾಟ್ ಎವರ್ ಅಲ್ಲಿ ನೋಡಿ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಯೋಚನೆ ಆಗಿತ್ತು. ಸೊ ಹಾಗೆ ನಾವು ಇದನ್ನು ತಗೊಂಡಿದ್ದು. ಈ ಮುಂಚೆ ರಿಲೀಸ್ ಯಾರು ಅಂದ್ಕೊಂಡಿದ್ರೋ ಏನೋ, ನನಗೆ ಇದ್ರ ಬಗ್ಗೆ ಐಡಿಯಾನೂ ಇಲ್ಲ. ಬಟ್ ಐ ಆಮ್ ಪರ್ಸ್ನಲಿ ವೆರಿ ಹ್ಯಾಪಿ ದ್ಯಾಟ್ ಈ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಿಲ್ಲ. ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಆ ಒಂದು ಸ್ಪೆಷಲ್ ಖುಷಿ ಇದೆ. ಸಾಂಗ್ಸ್ ಎಸ್ಪೆಷಲಿ ಐ ಕ್ಯಾನ್ ನೆವರ್ ಫರ್ಗೆಟ್. ಇದರಲ್ಲಿ 1-2 ಸಾಂಗ್ಸ್ ಅಂತೂ ಸ್ಪೆಷಲಿ ಅದು ಎಲ್ಲಿ ನನ್ನವನು ಆ ಲೈನ್ ಅಂತೂ ಇಟ್ಸ್ ಸೋ ಹಾರ್ಟ್ ಟಚಿಂಗ್. ಲೈಕ್ ಅದು ಯಾವತ್ತೂ ನನ್ನ ತಲೆಯಿಂದ ಹೋಗೋಕ್ಕೆ ಚಾನ್ಸೇ ಇಲ್ಲ. ಪ್ರಾಬಬ್ಲಿ ನಮ್ಮ ನೆಕ್ಸ್ಟ್ ಎಷ್ಟೇ ಜನ್ರೇಷನ್ಸ್ ಹೋದ್ರೂ ಕೂಡ ಆ ಒಂದು ಲೈನ್ ಗುನುಗ್ತಿರ್ತಾರೆ, ಅಥವಾ ಕೆಂಚಾಲೋ ಮಂಚಾಲೋ ಅಂತ ಅದು ಒಂದು ಹೇಳ್ತಾ ಇರ್ತಾರೆ. ಸೊ ಮತ್ತು ಇನ್ನೊಂದೆಲ್ಲ ಅಂದರೆ ಈ ರೌಡಿಸಮ್ಗೆ ರಿಲೇಟೆಡ್ ಆದಂತಹ ಸಿನಿಮಾಗಳಿಗೆ ಒಂದು ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆನ್ಸ್ ಕೊಟ್ಟಂತಹ ಸಿನಿಮಾ ಇದು. ಸೊ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿ ಒಂದು ಸಖತ್ತಾಗಿರುವಂತಹ ಒಂದೊಂದು ಗಿಫ್ಟನ್ನು ಕೊಟ್ಟಂಥವ್ರು ಪ್ರೇಮ್ ಸರ್. ಸೊ ಈ ಒಂದನ್ನು ನಮ್ಮ ಡಿ ಬಾಸ್ ಮಾಡಿರುವಂಥದ್ದು, ಅದನ್ನು ನಾವು ನೋಡಿ ಖುಷಿ ಪಟ್ಟಿದ್ದಂಥದ್ದು, ಅದೆಲ್ಲ ಒಂಥರ ಎಕ್ಸ್ಟ್ರಾರ್ಡಿನರಿ ಥಿಂಗ್. ಸೊ ಆ ಒಂದು ವಿಷಯನ ನಾನು ಟಚ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ತುಂಬ ಖುಷಿ. ಫರ್ಗೆಟ್ ಡೂಯಿಂಗ್ ಎನಿಥಿಂಗ್ ಎಲ್ಸ್. ಸೊ ನಾಳೆ ಯಾವುದೋ ಒಂದು ಥಿಯೇಟ್ರ್ ಮುಂದೆ ಹೋಗಿ ನಮ್ಮ ಡಿ ಬಾಸ್ ಕಟ್ಔಟ್ನ ನೋಡಿ, ಅದು ಒಳಗಡೆ ಹೋಗಿ ಮತ್ತೆ ಸಾಂಗ್ ಬಂದಾಗ ಡ್ಯಾನ್ಸ್ ಮಾಡೋದು, ಇದೆಲ್ಲ ಒಂಥರ ಡ್ರೀಮ್ ಥರ. ಸೊ ಆ ಡ್ರೀಮ್ ನನ್ಸಾಗತ್ತೆ ಅನ್ನೋದೇನೆ ನನಗೊಂದು ದೊಡ್ಡ ಖುಷಿ. ಡಿ ಬಾಸ್ ಸಿನಿಮಾ ಅಂದರೆ ಫಸ್ಟ್ ಡಿ ಬಾಸ್ ಫ್ಯಾನ್ಸ್ ಅಂತೂ ನೋಡ್ತಾರೆ. ಸೊ ನಿಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಇವಾಗ ಹೆಂಗೆ ನಡೀತಾ ಇದೆ ಅಂತ? ಸದ್ಯಕ್ಕೆ ಏನು ಪ್ರಿಪರೇಷನ್ಸ್ ಇಲ್ಲ. ನಮ್ಮ ಸೆಲೆಬ್ರಿಟೀಸ್ ಎಲ್ಲರೂ ಒಟ್ಟಿಗೆ ಬಂದುಬಿಟ್ರೆ ನಾನು ಎಲ್ಲಿರಬೇಕು, ನಾನು ಏನು ಮಾಡಬೇಕು ಅನ್ನೋದು ಒಂದು ಯೋಚನೆ ಇದೆ. ಬಿಟ್ಟರೆ ಏನಕ್ಕೆ ಅಂತ ಹೇಳ್ಬಿಡ್ತೀನಿ, ಐ ಹ್ಯಾವ್ ಅ ಲಿಗಮೆಂಟ್ ಟೇರ್. ಸೊ ನನ್ನ ಕಾಲು ಎಲ್ಲಿ ಯಾರೋ ಹಿಂಗೇನೋ ತಳ್ಬಿಟ್ಟು ಹೋಗ್ಬಿಟ್ರಪ್ಪ, ಅಥವಾ ಓಡಾಡ್ತಾ ಹಿಂಗೆ ತಳ್ಕೊಂಬಿಟ್ವಿ ಅನ್ನೋ ಥರ ಆಯಿತು ಅಂತಂದರೆ ನಾನು ಏನು ಮಾಡಬೇಕು ಅಂತ ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ಬಿಟ್ಟರೆ ಇದಕ್ಕಿನ್ನೇನು ಪ್ರಿಪೇರ್ ಆಗೋವಂಥದ್ದು ಇಲ್ಲವೇ ಇಲ್ಲ. ಬಿಕಾಸ್ ಇದು ಆಲ್ರೆಡಿ ರಿಲೀಸ್ ಆಗಿರೋವಂಥದ್ದು ಸಿನಿಮಾ ಏನು ಅಂತ ಗೊತ್ತು, ನಮ್ಮ ಬಾಸ್ ಬರ್ತಾರೆ ಅಂತ ಗೊತ್ತು, ಯಾವ ಜಾಗದಲ್ಲಿ ನಾವು ವಿಜಿಲ್ ಹೊಡಿಬೇಕು ಅಂತ ಗೊತ್ತು ನಮಗೆ. ಸೊ ಇದೆಲ್ಲ ಒಂಥರ ಆಲ್ರೆಡಿ ಇನ್ಬಿಲ್ಟ್ ಇದೆ. ಇದಕ್ಕೆ ಸ್ಪೆಷಲ್ ಪ್ರಿಪರೇಷನ್ ಬೇಕಾಗೇನೆ ಇಲ್ಲ. ಆ್ಯಂಡ್ ನಾನು ಇಷ್ಟೇ ಹೇಳ್ತಾ ಇರೋದು, ಅವರು ನೋಡೋದೊಂದು ಖುಷಿ, ಆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಈ ಬಾರಿ ದರ್ಶನ್ ಸರ್ ಇರಲ್ಲ, ಅಂದರೆ ಜೈಲಲ್ಲೇ ಇದ್ದಾರೆ ಸದ್ಯಕ್ಕೆ. ಸೊ ಬಟ್ ಅದೊಂದು ಬೇಸರದ ಸಂಗತಿಯೇ ಡಿ ಬಾಸ್ ಫ್ಯಾನ್ಸಿಗೆ. ಸೊ ನೀವೇನಾದರೂ ದರ್ಶನ್ ಸರ್ನ ಭೇಟಿ ಆಗುವಂಥ ಪ್ರಯತ್ನ ಮಾಡಿದ್ರಾ, ಅಥವಾ ಈ ವಿಷಯ ರಿಲೀಸ್ ಆಗ್ತಾ ಇರೋ ವಿಷಯ ಅವ್ರಿಗೆ ಗೊತ್ತಾ ಅಂತ? ನನಗೆ ಈ ಥರದ್ದು ಪ್ರಯತ್ನಗಳು ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಬಟ್ ಒಂದಂತೂ ನನಗೆ ಗ್ಯಾರಂಟಿ ಇದೆ, ಡಿ ಬಾಸ್ ಹೊರಗೆ ಬಂದಮೇಲೆ
ಓಕೆ. ಏನೋ ಒಂದು ಯಾರೋ ಮಾಡಿದ್ರು ಅಂತ ಖುಷಿ ಪಟ್ಟಿರ್ತಾರೇನೋ ಅನ್ನೋ ಒಂದು ಮನ್ಸಿನಲ್ಲಿ ನನ್ಗೆ ಅನಿಸ್ತಾ ಇದೆ. ನಾನು ಅದೇ ನನ್ನ ಫ್ರೆಂಡ್ಸ್ಗೆಲ್ಲ ಅದನ್ನೇ ಹೇಳ್ತಾ ಇದ್ದೆ ನಾನು. ಅಂದರೆ ಮೊದಲೆಲ್ಲನೂ ಅದೊಂಥರ ಕ್ರಶ್, ನಮ್ಮ ಫೇವ್ರೆಟ್ ಹೀರೋ ಆ ಥರದ್ದೊಂದು ಫೀಲ್ ಇತ್ತು. ಬಟ್ ಇವಾಗ ಬರ್ತಾ 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 ನಾನು ಆಫ್ಟರ್ ಮೆನಿ ಇಯರ್ಸ್ ನಾನು ಅವ್ರನ್ನ ಅಡೋರ್ ಮಾಡ್ತಾ 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 ಇವಾಗ ಹೇಗಾಗ್ಬಿಟ್ಟಿದೆ ಅಂತಂದರೆ, ಮೇ ಬಿ ವೆನ್ ಐ ಗೆಟ್ ಟು ಮೀಟ್ ಹಿಮ್ ಹಿಲ್ ಟ್ರೀಟ್ ಮೀ ಲೈಕ್ ಒನ್ ಸ್ಮಾಲ್ ಸಿಸ್ಟರ್ ಥರ. ಎಲ್ಲೋ ಒಂದು ಕಡೆ ನೋಡ್ತಾರೇನೋ ಓಕೆ ಅಂತ ಆ ಥರ ಒಂದು ಫೀಲಲ್ಲಿ ನಾನು ಐ ಆಮ್ ಲೀಡಿಂಗ್. ಗೊತ್ತಿಲ್ಲ ಇದನ್ನು ಹೆಂಗೆ ತಗೊಳ್ತಾರೆ ಅವರು, ಏನು ಮಾಡ್ತಾರೆ ಅಂತ. ಬಟ್ ಆಚೆ ಬಂದಮೇಲೆ ಓಕೆ, ಬರ್ಡೇ ನಾವು ಹಿಂಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಗೊತ್ತಾದಾಗ ಒಂದು ಖುಷಿ ಪಡ್ತಾರೇನೋ ಅಂತ ಒಂದು ಅನಿಸಿಕೆ ಇದೆ ನನಗೆ. ಇವಾಗ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ, ಸೊ ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ? ಐ ಥಿಂಕ್ ಮೋರ್ ದೆನ್ 75-80 ಥಿಯೇಟರ್ಸ್ ರಿಲೀಸ್ ಆಗ್ತಾ ಇದೆ. ಇನ್ನು ಕೆಲವೊಂದು ಯಾವ ಏರಿಯಾದಲ್ಲಿ ನಮ್ಗೆ ಇನ್ನೂ ಲಿಸ್ಟ್ ಸಿಕ್ಕಿಲ್ಲ, ಅದನ್ನು ನಾವು ಇನ್ನೂ ಟ್ರೈ ಮಾಡ್ತಾನೆ ಇದ್ದೀವಿ. ಬಿಕಾಸ್ ಲಿಸ್ಟ್ ನೋಡಿದ ಕೂಡಲೇ ಯಾವ ಏರಿಯಾದಲ್ಲಿ ಇಲ್ಲ ಅಥವಾ ಯಾವ ಊರಲ್ಲಿಲ್ಲ ಅವ್ರುಗಳು ಇಮ್ಮಿಡಿಯೇಟಾಗಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕೋದಾಗಿರ್ಬೋದು, ಅಥವಾ ನಮ್ಮ ಈ ಡಿಸ್ಟ್ರಿಬ್ಯೂಷನ್ ಇದಕ್ಕೆ ನಂಬರ್ಗೆ ಕಾಲ್ ಮಾಡೋದಾಗಿರ್ಬೋದು, ತಿಳ್ಕೊಳ್ಳೋದಾಗಿರ್ಬೋದು, ಎವ್ರಿಥಿಂಗ್ ದೇ ಆರ್ ಡೂಯಿಂಗ್. ಸೊ ಅವ್ರು ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ನಾವು ಅವ್ರಿಗೋಸ್ಕರ ಥಿಯೇಟರ್ಸ್ ಕೊಡಲೇಬೇಕು ಅಂತ ಹೇಳಿ ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್. ಸಿ ಇಟ್ಸ್ ಲೈಕ್ ಎವ್ರಿಬಡಿ ಶುಡ್ ಸಪೋರ್ಟ್. ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾ ಯಾವುದೇ ಬರಲಿ, ಅದು ಹೊಸದಿರಲಿ, ಈ ರೀತಿ ರಿಲೀಸ್ ಇರಲಿ, ಹೆಚ್ಚು ಸಿನಿಮಾಗಳು ಬರ್ತಾ ಇರುತ್ತೆ, ಹೊಸಬ್ರು ಸಿನಿಮಾ ಇರಲಿ, ದೊಡ್ಡ ಸ್ಟಾರ್ ನಟರ ಸಿನಿಮಾ ಆಗಿರಲಿ, ಪ್ರತಿಯೊಂದು ಸಿನಿಮಾಗೆ ನಮ್ಮ ಇಂಡಸ್ಟ್ರಿಯವರು ತಪ್ಪದೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಐ ಪರ್ಸ್ನಲಿ ವಿಶ್. ಅಷ್ಟು ಬಿಟ್ಟರೆ ಥಿಯೇಟರ್ಸ್ ಅಂತ ಬಂದಾಗ ಎಲ್ಲ ಅಭಿಮಾನಿಗಳೂ ಅವರ ನಿಯರೆಸ್ಟ್ ಥಿಯೇಟರ್ಗೆ ಹೋಗುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನನಗೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋನ್ಗಳ ಮೂಲಕ ನನಗೆ ತಿಳಿಸಿರುವಂತಹ ಸಪೋರ್ಟ್ ಏನಿದೆಯಲ್ಲ, ಅದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನನಗೆ ನನ್ನ ಬಿಗ್ಗೆಸ್ಟ್ ಅಂದರೆ ನನ್ನ ಲೈಫ್ನಲ್ಲಿ ಬಿಗ್ಗೆಸ್ಟ್ ಒಂದು ಸ್ಟೆಪ್ ಅಂತಂದರೆ, ನಾನು ಬಿಗ್ ಬಾಸ್ ಅಥವಾ ಬಿಗ್ ಬಾಸ್ ಆದಮೇಲೆ ನಾನು ನೋಡಿದಂತಹ ಜನ ನನ್ನ ಮೇಲೆ ತೋರಿಸಿದಂತಹ ಅಭಿಮಾನ. ಬಟ್ ಇವಾಗ ನಾನೇನು ನೋಡ್ತಾ ಇದ್ದೀನಿ, ನಾನು ಅದಕ್ಕೇನೆ ಫುಲ್ ಮೆಲ್ಟ್ ಆಗಿಬಿಟ್ಟಿದ್ದೆ. ಓಕೆನಾ? ಸೊ ಇವಾಗ ನಾನೇನು ಡಿ ಬಾಸ್ ಅವರ ಅಭಿಮಾನಿಗಳನ್ನ ನೋಡ್ತಾ ಇದ್ದೀನಿ, ಅವ್ರನ್ನ ನೋಡ್ಬಿಟ್ಟು ನಾನು ಎಷ್ಟು ಕರ್ಗೋಗ್ಬಿಟ್ಟಿದ್ದೀನಿ ಅಂತಂದರೆ, ಐ ಲಿಟ್ರಲಿ ಫೀಲ್ ವಿ ಆರ್ ನಥಿಂಗ್. ಸಂಪಾದನೆ ಮಾಡಿದ್ರೆ ಡಿ ಬಾಸ್ ಅವರ ಫ್ಯಾನ್ಸನ್ನು ಸಂಪಾದನೆ ಮಾಡಬೇಕು. ಆ ಥರ ಜನರನ್ನು ನಮ್ಮ ಫ್ಯಾನ್ಸ್ ಆಗಿ ನಾವು ಸಂಪಾದನೆ ಮಾಡ್ಕೋಬೇಕು. ಇದು ನನ್ನ ಒಂದು ಲೈಫ್ನ ಮೋಟೋ ಆಗಿಬಿಟ್ಟಿದೆ. ಇವಾಗ ಸಂಪಾದನೆ ಮಾಡಿದ್ರೆ ಹಿಂಗೆ ಜನರನ್ನ ಸಂಪಾದನೆ ಮಾಡ್ಬೇಕು ಗುರು ಅಂತ. ನೀವು ಈಗಲೇ ಸಂಪಾದನೆ ಮಾಡಿದ್ರಿ, ಯಾಕಂದ್ರೆ ಕರಿಯ ಸಿನಿಮಾ ರಿಲೀಸ್ ಮಾಡ್ತೀರಿ ಅಂತ ಗೊತ್ತಾದಾಗ ನಿಮ್ಮ ಮೇಲೆ ಇನ್ನ ಜಾಸ್ತಿ ಅವರಿಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಯಿತು. ಐ ವಿಲ್ ಬಿ ವೆರಿ ಗ್ಲಾಡ್. ಇವಾಗ ಡಿ ಬಾಸ್ ಅವರ ಫ್ಯಾನ್ಸ್ ನನ್ನನ್ನು ಏನಾದರೂ ಇಷ್ಟಪಡ್ತಾರೆ ಅಂತಂದರೆ, ಅಥವಾ ನಾನೇನಾದರೂ ಒಂದು ಮಾಡ್ತಾ ಇರೋವಂಥ ಕೆಲಸಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ಅಂತಂದರೆ, ನಿಜವಾಗ್ಲೂ ನನಗೆ ಮನಸ್ಫೂರ್ತಿಯಾಗಿ ಖುಷಿಯಾಗಿಬಿಡುತ್ತೆ. ಯಾಕೆ ಅಂತಂದರೆ, ನನ್ನನ್ನು ನಾನಾಗಿ ಏನು ನಾನು ರಿಯಾಲಿಟಿ ಶೋನಲ್ಲಾಗಿರ್ಬೋದು ಅಥವಾ ಸಿನಿಮಾದಲ್ಲಾಗಿರ್ಬೋದು ನಾನೇನು ತೊಡಗಿಸ್ಕೊಂಡಿದ್ದೀನಿ, ಅದನ್ನು ನೋಡಿ ಇಷ್ಟಪಡೋವಂಥ ಒಂದು ಬೇಸ್ ಬೇರೆ ಇತ್ತು, ಇದೆ. ಅದೊಂದು ಡಿಫ್ರೆಂಟ್ ಕ್ಯಾಟಗರಿ. ಬಟ್ ನಾವು ಪ್ರೊಡಕ್ಷನ್ ಅಂತ ಬಂದಾಗ ಅಥವಾ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ನಮಗೆ ಈ ರೇಂಜಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಡಿ ಬಾಸ್ ಫ್ಯಾನ್ಸ್. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಈ ಎಲ್ಲ ಸ್ಟಾರ್ಗಳಿಗೂ ಇದೇ ಥರ ಫ್ಯಾನ್ಸ್ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ಒಂದಷ್ಟು ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳು ಇತ್ತು ದರ್ಶನ್ ಸರ್ ಅವ್ರದ್ದು. ಕರಿಯನೇ ನಿಮ್ಮ ಚಾಯ್ಸ್ ಯಾಕಾಗಿತ್ತು ಅಂತ? ಅಂದರೆ ಒಂದು ನಮಗೆ ರೆಡಿಲಿ ಅವೈಲೇಬಲ್ ಇತ್ತು ಅನ್ನೋದಕ್ಕೋಸ್ಕರ ನಾವು ಫಸ್ಟ್ ಚಾಯ್ಸನ್ನು ನಾವು ಕರಿಯನ ಪಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಕರಿಯ ಅಗೇನ್ ಆ್ಯಸ್ ಐ ಸೆಡ್, ನಾನು ಥಿಯೇಟ್ರ್ನಲ್ಲಿ ನೋಡೇ ಇಲ್ಲ. ಅದೊಂದು ಅವಕಾಶ ನನಗೆ ಸಿಗಲಿಲ್ಲ, ಕೂಡು ಬರಲಿಲ್ಲ, ವಾಟ್ ಎವರ್ ಇಟ್ ಈಸ್, ಲೈಕ್ ಇಟ್ ಡಿಡ್ಂಟ್ ಹ್ಯಾಪನ್. ಸೊ ಅದಲ್ಲದೆ ಒಂದು ಡಿ ಬಾಸ್ ಅವರ ಯಾವ ಸಿನಿಮಾನ ರಿಲೀಸ್ ಮಾಡಿದರೂ ಕೂಡ ನನಗೆ ಇಷ್ಟೇ ಖುಷಿ ಆಗ್ತಾ ಇತ್ತು. ಬಟ್ ಇದು ಪರ್ಟಿಕ್ಯುಲರ್ಲಿ ನಾನು ಮುಂಚೆನೇ ಹೇಳಿದ್ದೀನಿ, ಪ್ರೇಮ್ ಸರ್ ಅವರ ಒಂದು ಡೈರೆಕ್ಷನ್ ಏನಿದೆ, ಆ ಒಂದು ವಿಧಾನ ತುಂಬ ಇಷ್ಟ ಆಗಿತ್ತು. ಆವಾಗ ನಮಗೆ ಇದೆಲ್ಲ ಅರ್ಥ ಆಗುವಂಥ ಏಜ್ ಅಲ್ಲ. ಸೊ ಈಗ ನಾವು ಇದೇ ಇಂಡಸ್ಟ್ರಿನಲ್ಲಿದ್ದು ನಾವು ಪ್ರೊಡಕ್ಷನ್ ಎಲ್ಲ ನೋಡಿ ಇದೆಲ್ಲ ಮಾಡಬೇಕಾದ್ರೆ, ಮತ್ತು ನಾವು ಒಂದಷ್ಟು ಡೈರೆಕ್ಟರ್ಸ್ ಜೊತೆಯಲ್ಲಿ ವರ್ಕ್ ಮಾಡಿರ್ತೀವಲ್ಲ, ಸೊ ಇವತ್ತಿಗೂ ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಒಂದು ಆಸೆ ನಮ್ಮಂಥ ಆರ್ಟಿಸ್ಟ್ಗಳಿಗೆ ಎಲ್ಲರಿಗೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆ್ಯಂಡ್ ನಾನು ಇದನ್ನು ಪ್ರೇಮ್ ಸರ್ ಅವ್ರಿಗೂ ಕೂಡ ಹೇಳಿದ್ದೀನಿ. ಆ್ಯಕ್ಚುಲಿ ಯಾವುದೋ ಒಂದು ಸಿನಿಮಾದಲ್ಲಿ ನಾವು ವರ್ಕ್ ಮಾಡಬೇಕಾಗಿತ್ತು, ಫಾರ್ ಸಮ್ ರೀಸನ್ಸ್ ವಿ ಕುಡಂಟ್ ಟೇಕ್ ಇಟ್ ಫಾರ್ವರ್ಡ್. ಸೊ ಈ ರೀತಿಯಾಗಿ ಒಂದು ಆರ್ಟಿಸ್ಟ್ ಅಂತ ಬಂದಾಗ ಈ ಥರದ್ದೊಬ್ಬ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಲೇಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ದಿನಕರ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ, ಅಂದರೆ ವೆನ್ ಇಟ್ ಕಮ್ಸ್ ಟು ಡೈರೆಕ್ಟರ್ಸ್. ಸೊ ನಾನೊಂದು ರಾಯಲ್ ಅನ್ನೋಂಥ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದೆ. ಐ ವಾಸ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಲೈಕ್
ಅವ್ರ ಹತ್ರ ಎಲ್ಲ ಕಲಿಯೋದು ತುಂಬ ಇರುತ್ತೆ. ಸೊ ಆ ಥರದ ಸಿನಿಮಾಗಳನ್ನು ನಾವು ಪಿಕ್ ಮಾಡಬೇಕಾದ್ರೆ ಆ್ಯಂಡ್ ಸ್ಪೆಷಲಿ ಇಷ್ಟೆಲ್ಲ ದಿನ ಓಡಿರುತ್ತೆ, ಅಷ್ಟೆಲ್ಲ ಪ್ರೀತಿ ಜನ ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದೆಲ್ಲ ಒಂದು ಸ್ವಲ್ಪ ಈ ರೌಡಿಸಮ್ಮು ಮತ್ತು ರಿಯಾಲಿಟಿಗೆ ತುಂಬ ಹತ್ತಿರ ಇದ್ದಂಥ ಒಂದು ಕಾಂಟೆಂಟ್ನ ತೊಗೊಂಡು ಬಂದು, ಅಂದರೆ ನಿಮ್ಗಿಲ್ಲಿ ರೌಡಿಸಮ್ ತೋರಿಸ್ಬೇಕು ಅಂತ ತೋರಿಸಿದ್ದಲ್ಲ, ಆ ಸ್ಟೋರಿ ಜೀವನದಲ್ಲಿ ಹಿಂಗೆ ನಡೀತಿತ್ತು, ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ದೀವಿ ಅನ್ನೋ ರೀತಿನಲ್ಲಿ ಪ್ರೇಮ್ ಸರ್ ಏನು ತೋರಿಸಿದ್ದಾರೆ. ಆ್ಯಂಡ್ ಇನ್ನೊಂದು ಕಾನ್ಸೆಪ್ಟ್ ಇದೆಯಲ್ಲ, ಪ್ರೇಮ್ ಸರ್ ಹೀರೋಯಿನ್ನ ಟಚ್ ಮಾಡೋಕ್ಕೆ ಬಿಡಲ್ಲ ಥರ. ಸೊ ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇಂಪ್ರೆಷನ್ಸ್ ಕ್ರಿಯೇಟ್ ಮಾಡಿತ್ತು ನಮಗೆ. ಆ ಏಜಲ್ಲೇ ನಾವು ಇದು ಅದು ಪೂರ್ತಿ ಅರ್ಥ ಆಗದೆ ಹೋದ್ರೂ ಕೂಡ ಅದನ್ನೆಲ್ಲ ನಾವು ಅಂದರೆ ಇವತ್ತಿಗೂ ತಲೆಯಲ್ಲಿ ಹಾಗೆ ಇದೆ ಅಂತಂದರೆ ಇಟ್ಸ್ ನಾಟ್ ಬಿಕಾಸ್ ವಿ ಹ್ಯಾವ್ ವಾಚ್ಡ್ ಇಟ್ 100 times, ಬಿಕಾಸ್ ಅದಷ್ಟು ಇಂಪ್ಯಾಕ್ಟ್ ಮಾಡಿರುತ್ತೆ ನಮಗೆ ಆ ಒಂದು ಕಾನ್ಸೆಪ್ಟ್ಗಳು, ಒಂದರಲ್ಲೇ ಇಷ್ಟೆಲ್ಲ ವಿಷಯಗಳಿದೆ ಅನ್ನೋಂಥದ್ದು. ಸೊ ಜೆನ್ಯೂನ್ಲಿ ಇಟ್ಸ್ ಎ ಗುಡ್ ಫಿಲ್ಮ್. ಇನ್ನೊಂದು ಏನಂದ್ರೆ ಇತ್ತೀಚೆಗೆ ಪೈರಸಿ ಕಾಟ ಜಾಸ್ತಿ ಆಗ್ತಾ ಇದೆ. ಸೊ ಅದು ನಿಮ್ಮ ಕೋಣ ಸಿನಿಮಾಗೂ ಆಗಿತ್ತು ಪೈರಸಿ. ಸೊ ನೀವು ಅದರ ವಿರುದ್ಧ ಧ್ವನಿ ಕೂಡ ಎತ್ತಿದ್ರು. ಇವಾಗ ಪೈರಸಿನ ತಡೆಗಟ್ಟುದು ಹೆಂಗೆ ಅಂತ ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಏನಿದೆ ಅಂತ? ಮೇಡಮ್, ನಾವು ಏನೇ ಮಾಡೋದಿತ್ತು ಅಂದ್ರೂ ಕೂಡ ಲೀಗಲ್ ಆಗಿ ಮಾಡಬೇಕು ಅನ್ನೋ ಕಾರಣಕ್ಕೇನೆ ವಿ ಹ್ಯಾವ್ ರೇಸ್ ದ ಕಂಪ್ಲೇಂಟ್. ಆ್ಯಂಡ್ ಕಂಪ್ಲೇಂಟ್ ರೇಸ್ ಮಾಡಿದ ಮೇಲೆ ಅದ್ರ ಮೇಲೆ ಆ್ಯಕ್ಷನ್ ಕೂಡ ತೊಗೊಂಡ್ರು. ಟೈಮ್ ಹಿಡಿಬಹುದು, ಬಟ್ ಏನಂತಂದರೆ ಒಬ್ಬರಿಂದ ಎಲ್ಲನೂ ಸಾಧ್ಯ ಆಗಲ್ಲ. ನಾನೊಂದು ಮಾತು ಹೇಳಿದೆ ನಿಮಗೆ, ಸಿನಿಮಾ ಹೇಗೆ ಬರಲಿ, ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ದೊಡ್ಡವ್ರದ್ದಾಗಿರಲಿ ಹೊಸಬ್ರದ್ದಾಗಿರಲಿ, ಯಾವುದೇ ರೀತಿಯಾದ ಸಿನಿಮಾ ಆದ್ರೂ ಕೂಡ ನಮ್ಮ ಇಂಡಸ್ಟ್ರಿಯವರು ಮೊದಲು ನಮ್ಮ ಸಪೋರ್ಟ್ಗೆ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಈ ಪೈರಸಿ ನಮ್ಮ ಒಂದೇ ಸಿನಿಮಾಗೆ ಮಾತ್ರ ಅಲ್ಲ, ಅಥವಾ ನಮ್ದಾದ್ಮೇಲೆ ರಿಲೀಸ್ ಆದಂಥ ಯಾವುದೋ 2 ಸಿನಿಮಾಗೆ ಮಾತ್ರ ಅಲ್ಲ, ಇದು ತುಂಬ ವರ್ಷಗಳಿಂದ ಇರುವಂತಹ ಒಂದು ಇಶ್ಯೂ. ಇದನ್ನು ನಾವು ತಡೆಗಣಿಸ್ಬೇಕು ಅಥವಾ ಸ್ಟಾಪ್ ಮಾಡಬೇಕು ಕಂಪ್ಲೀಟ್ ಆಗಿ ಅಂತಂದರೆ ಮೇ ಬಿ ಒಬ್ಬರಿಂದ ಅದು ಡೆಫಿನೆಟ್ಲಿ ಸಾಧ್ಯ ಆಗಲ್ಲ. ನಾವು ರಿಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇವಾಗ ಕಂಪ್ಲೇಂಟ್ ರೇಸ್ ಆದಾಗಿಂದ ಆಲ್ಮೋಸ್ಟ್ ಲೈಕ್ ಇವಾಗ ಅವನೊಂದು 10 ಸಿನಿಮಾ ಅಪ್ಲೋಡ್ ಮಾಡ್ತಾ ಇದ್ದ ಅಂತಂದರೆ ಆಟೋಮೆಟಿಕ್ಲಿ ನಮ್ಮ ಕಂಪ್ಲೇಂಟ್ಸ್ ರೇಸ್ ಆಗಿ ಅವನ ಅರೆಸ್ಟ್ ಆಗಿ ಎಲ್ಲ ಆದಮೇಲೆ ಒಂದು 5 ಸಿನಿಮಾ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಸಿಕ್ದ. ಸೊ ಅವಾಗ 5 ಸಿನಿಮಾ ಜಾಗದಲ್ಲಿ 3 ಸಿನಿಮಾ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಂದರೆ ಗ್ರ್ಯಾಜುಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಂಪ್ಲೇಂಟ್ಸ್ ಸ್ವಲ್ಪ ಜಾಸ್ತಿ ಹೋಗಬೇಕು, ಆ್ಯಕ್ಷನ್ ಸೀರಿಯಸ್ ಆಗುತ್ತೆ. ಅವ್ರು ಯಾರೋ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇರ್ತಾರೆ, ಇವ್ರು ಯಾರೋ ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಇಲ್ಲ ಅಂತಂದರೆ ಅವ್ರು ಹೆಂಗೆ ಆ್ಯಕ್ಷನ್ ತೊಗೊತಾರೆ? ಸೊ ಇವಾಗ ನಾವು ಕೊಟ್ವಿ, ಅವ್ರು ಆ್ಯಕ್ಷನ್ ತೊಗೊಂಡ್ರು, ನೀವು ಕೊಡಿ, ನಿಮ್ಮ ಸಿನಿಮಾ ಮೇಲೂ ಆ್ಯಕ್ಷನ್ ತೊಗೊಳ್ತಾರೆ. ಅಂದರೆ ಇದರಲ್ಲಿ ಇನ್ನೂ ಒಂದಿದೆ, ಆ್ಯಂಟಿ ಪೈರಸಿ ಅನ್ನೋಂಥ ಒಂದು ವಿಚಾರಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅಲ್ಲಿ ಬರ್ತಾ ಇದೆ, ಇದನ್ನು ತೆಗೀರಿ ಅಂತ ಹೇಳಿ ಅವರನ್ನು ನಾವು ಇದು ಮಾಡ್ತಾ ಇದ್ದೀವಿ. ಸೊ ಲೈಕ್ ವಿ ಜಸ್ಟ್ ಹ್ಯಾವ್ ಟು ಮೇಕ್ ಶೋರ್ ದಟ್ ಹಾಕೋಕ್ಕೆ ಬಿಡಬಾರ್ದು ಥರ. ಸೊ ಹಾಕೋಕ್ಕೆ ಬಿಡಬಾರ್ದು ಥರ ಆಯಿತು ಅಂತಂದರೆ ಪ್ರಾಬಬ್ಲಿ ನಾವು ಎಲ್ಲೋ ಒಂದು ಕಡೆ ಅರ್ಧ ಸಿನಿಮಾ ಅಲ್ಲೇ ಗೆದ್ವಿ ಅನ್ನೋ ಥರ ಆಗುತ್ತೆ. ಯಾಕಂದರೆ ಸಿನಿಮಾನ ಥಿಯೇಟ್ರಿಗೆ ನೋಡೋಕ್ಕೆ ಬರ್ತಾ ಇಲ್ಲ ಅನ್ನೋಂಥ ಒಂದಷ್ಟು ಇಶ್ಯೂ ಒಬ್ಬರ ಕಡೆ ಆಯಿತು ಅಂತಂದರೆ, ಸಿನಿಮಾಗೆ ಬಂದು ಒಂದು ವಾರಕ್ಕೆ ಅಥವಾ ಒಂದು ದಿನಕ್ಕೆ ಆ ಸಿನಿಮಾನ ತೆಗಿತಾರೆ ಅನ್ನೋಂಥದ್ದು ಇನ್ನೊಂದು ಕಡೆ ಇದೆ. ಸಿನಿಮಾ ಅಂದರೆ ಇವಾಗ ಏನು ಟೆಲಿಕಾಸ್ಟ್ ಅಂತ ಆಗುತ್ತೆ, ಅದರಲ್ಲಿ ಏನಂತಾರೆ ಥಿಯೇಟ್ರ್ನಲ್ಲಿ ಬರುತ್ತೆ, ಅದಾದಮೇಲೆ ಬೆಳಗ್ಗೆ ಬಂದಿರೋ ಸಿನಿಮಾ ಮಧ್ಯಾಹ್ನ ಇನ್ಯಾವುದೋ ಮೊಬೈಲ್ನಲ್ಲಿ ಸಿಗುತ್ತೆ ಅಂತಂದರೆ ಜನ ಯಾಕೆ ಥಿಯೇಟ್ರಿಗೆ ಬರ್ತಾರೆ? ಸೊ ಬೇಸಿಕ್ಲಿ ಆ ಒಂದು ರೆಕಾರ್ಡಿಂಗ್ ಪ್ರೋಸೆಸ್ ಆಗಿರ್ಬೋದು, ಅದನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ನಮ್ಮ ಸಿನಿಮಾ ಏನಂತಾರೆ ಫಿಲ್ಮ್ ಚೇಂಬರಿಂದನೂ ಹೌದು, ಎಲ್ಲ ಪ್ರತಿಯೊಬ್ಬ ಆರ್ಟಿಸ್ಟು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಸಿನಿಮಾ ತಂಡಗಳು ಅಂತ ಏನಿರುತ್ತೆ ಅವರೆಲ್ಲರೂ ಕೂಡ ಇನಿಷಿಯೇಟಿವ್ ತಗೊಳ್ಬೇಕು ಅಂತ ನನಗನ್ಸುತ್ತೆ. ಇವಾಗ ನಿಮ್ಮದು ಬಿಸ್ನೆಸ್ ಜೊತೆಗೆ, ನಟನೆ ಜೊತೆಗೆ, ಡಿಸ್ಟ್ರಿಬ್ಯೂಷನ್ ಜೊತೆಗೆ, ಪ್ರೊಡಕ್ಷನ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನೀವು ಅಂತ? ಏನೋ ಎಲ್ಲನೂ ನಾನು ಒಬ್ಳೆ ಬೆಳಗಿಂದ ಸಾಯಂಕಾಲದವರೆಗೂ ಕುತ್ಕೊಂಡು ಮಾಡೋ ಹಂಗೆ. ಹಾಂ, ಖಂಡಿತವಾಗ್ಲೂ ಇದೆ. ಲೈಕ್ ಇಫ್ ಎನಿ ಓನರ್ ಆರ್ ಆಂಟ್ರಪ್ರನರ್ ಥಿಂಕ್ಸ್ ದಟ್ ಅವರಿದ್ದೇ ಆ ಕೆಲಸನ ಅಲ್ಲಿ ಮಾಡಬೇಕು ಅಂತಂದರೆ ಈ ಕ್ಯಾನ್ ನೆವರ್ ಬಿ ಎ ಗುಡ್ ಆಂಟ್ರಪ್ರನರ್. ಸೊ ಆಬ್ವಿಯಸ್ಲಿ ನಾವು ಇನಿಷಿಯೇಟಿವ್ ತಗೊಳ್ಳೋಂಥದ್ದಾಗಿರ್ಬೋದು, ಅಥವಾ ನಮ್ಮ ಪಾರ್ಟ್ನರ್ಸ್ ನಮ್ಮ ಜೊತೆಗೆ ನಿಂತು ನಮ್ಮ ಕೆಲಸಗಳನ್ನು ಎಲ್ಲನೂ ಕಂಪ್ಲೀಟ್ ಮಾಡೋವಂಥದ್ದಾಗಿರ್ಬೋದು, ನಾವು ಸಬ್ ಡಿವೈಡ್ ಮಾಡಿ ಬೇರೆ ಮ್ಯಾನೇಜರ್ಸ್ಗೆ ವರ್ಕನ್ನು ಡಿವೈಡ್ ಮಾಡೋವಂಥದ್ದಾಗಿರ್ಬೋದು, ಅದ್ರ ಕೆಳಗಡೆ ಸ್ಟಾಫ್ಸ್ ಅನ್ನೋದಿದ್ದೇ ಇರ್ತಾರೆ. ಸೊ ಈ ಥರ ಡಿವಿಷನ್ಸ್ ಆಗೇ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಕೆಲವೊಂದು ಸಲ ಎಲ್ಲ ಒಂದೇ ದಿನ ಅಂತ ಬಂದಾಗ, ಇವಾಗ 10ನೇ ತಾರೀಕು ಎಲ್ಲ ಆಗಬೇಕು ಅಂತ ಬಂದಾಗ ನಮಗೆ ಹೆಕ್ಟಿಕ್ ಆಗಿಬಿಡುತ್ತೆ, ಇಲ್ಲ ಅಂತ ಏನಿಲ್ಲ. ಬಟ್ ನಮ್ಮ ಪಾರ್ಟ್ನರ್ ತುಂಬ ವರ್ಕನ್ನು ಆಫ್ ಸ್ಕ್ರೀನ್ ಏನಿರುತ್ತೋ ಎಲ್ಲ ಹ್ಯಾಂಡಲ್ ಮಾಡ್ತಾರೆ, ಆನ್ ಸ್ಕ್ರೀನ್ ಇರೋ ಅಂಥದ್ದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಸೊ ಹಾಫ್ ದ ವರ್ಕ್ ಈಸ್ ಡಿವೈಡೆಡ್ ದೇರ್. ಆ್ಯಂಡ್ ಅದ್ರ ಜೊತೆಗೆ
ನಾಟ್ ಎವ್ರಿ ಡೇ ವಿಲ್ ಹ್ಯಾವ್ ಟು ಡೂ ದ ಸೇಮ್ ಪ್ರೋಸೆಸ್ ಥರ ಇರುತ್ತೆ. ಸೊ ಅಂದರೆ ನಾವು ಅದನ್ನು ಡಿವೈಡ್ ಮಾಡ್ಕೊಂಡಿರ್ತೀವಿ. ಲೈಕ್ ಇವಾಗ ನಾವು 1-10 ನಾವು ಕೂಪಂಡಾಸ್ ಜ್ಯುವೆಲ್ರಿದು ಫುಲ್ ಡೀಟೇಲ್ಸ್ನ ಚೆಕ್ ಮಾಡ್ತೀವಿ, ಅಥವಾ ಅದಕ್ಕೆ ಬೇಕಾಗಿರುವಂತಹ ನೀಡ್ಸ್ನ ಫುಲ್ಫಿಲ್ ಮಾಡ್ತೀವಿ ಅಂತಂದರೆ 11ನೇ ತಾರೀಕಿಂದ 20ನೇ ತಾರೀಕುವರೆಗೂ ವಿ ವಿಲ್ ಟೇಕ್ ಕೇರ್ ಆಫ್ ಸಮಥಿಂಗ್ ಎಲ್ಸ್. ಆ್ಯಂಡ್ ಇನ್ ಬಿಟ್ವೀನ್ ನನಗೆ ಆ್ಯಕ್ಟಿಂಗ್ ರಿಲೇಟೆಡ್ ಏನೇ ಇದ್ರೂ ಕೂಡ ನನ್ನ ಪಾಡಿಗೆ ನಾನು ಹೋಗಿ ಬರ್ತೀನಿ. ಐ ವೆರಿ ಥ್ಯಾಂಕ್ಫುಲ್ ಟು ಮೈ ಪಾರ್ಟ್ನರ್ಸ್ ಬಿಕಾಸ್ ಇವನ್ ಇನ್ ಮೈ ಆಬ್ಸೆನ್ಸ್ ದೇ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ಆ್ಯಕ್ಟ್ ಒಂದು ಮಾಡಲ್ಲ ಅಷ್ಟೇ ಅವರು. ಆ ಥರ ಬಿಟ್ಟರೆ ಲೈಕ್ ದೇ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಗ್ಲಾಡ್ ದಟ್ ಐ ಹ್ಯಾವ್ ಪಾರ್ಟ್ನರ್ಸ್ ಲೈಕ್ ದಮ್. ಅದು ಬಿಟ್ಟರೆ ಇನ್ನೇನು ಪ್ರೊಡಕ್ಷನ್ ಎವ್ರಿ ಡೇ ಕೆಲಸ ಅಲ್ಲ, ಆ್ಯಕ್ಟಿಂಗ್ ಒಂದೇ ಎವ್ರಿ ಡೇ ಕೆಲಸ, ಅಥವಾ ಈವೆಂಟ್ಸ್ ಅಂತ ನಾವು ಅಟೆಂಡ್ ಮಾಡಿದಾಗ ಇದ್ದಿರುತ್ತೆ. ಅದು ಇವಾಗ ಸ್ವಲ್ಪ ಹೆಂಗೆ ಅಂತಂದರೆ ಸ್ವಲ್ಪ ಹೆಕ್ಟಿಕ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಲೈಕ್ ಮೊದಲೆಲ್ಲ ಟ್ರಾವೆಲ್ ಮಾಡೋದು ಅಥವಾ ಹೋಗಿ ಬರೋದು ಒಂದೇ ದಿನದಲ್ಲಿ 4-5 ಕಡೆ ಹೋಗು ಬಾ ಅನ್ನೋಂಥದ್ದು ಏನು ಹೆಕ್ಟಿಕ್ ಅನಿಸ್ತಾ ಇರಲಿಲ್ಲ. ಅಂದರೆ ಜಾಸ್ತಿ ಓಡಾಟ ಅದು ಒಂದೇ ಕೆಲಸ ಇರ್ತಿತ್ತು. ಸೊ ಅದು ಒಂದೇ ಇದ್ದಾಗ ಜಾಸ್ತಿ ಅನಿಸ್ತಾ ಇರಲಿಲ್ಲ. ಬಟ್ ಬೇರೆ ಎಲ್ಲ ಕೆಲಸ ಇವಾಗ ಮಾಡ್ತಾ ಇದ್ದಂಗೆ ಸ್ವಲ್ಪ ಟ್ರಾವೆಲ್ ಮಾಡಬೇಕಾದ್ರೆ ಟಯರ್ಡ್ ಆಗೋದಾಗತ್ತೆ, ಈ ಥರದ್ದೆಲ್ಲ ಆಗುತ್ತೆ, ನಿದ್ದೆ ಕಡಿಮೆ ಆಗೋವಂಥದ್ದಾಗತ್ತೆ, ಈ ಥರದ್ದೆಲ್ಲ ಆಗ್ತಿರುತ್ತೆ. ಬಟ್ ಶಂಕರ್ನಾಗ್ ಸರ್ ಹೇಳಿಲ್ವಾ, ಇದ್ದಾಗೆಲ್ಲ ಮಾಡಿ ಆಮೇಲೆ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ. ಹಾಗೆ ನೀವೇನಾದ್ರೂ ಫ್ಯೂಚರಲ್ಲಿ ಡೈರೆಕ್ಷನ್ ಮಾಡ್ತೀರಾ? ಡೈರೆಕ್ಷನ್ ಕ್ಯಾಪ್ ತೊಡ್ತೀರಾ? ಓ ಮೈ ಗಾಡ್, ಅಲ್ಲ ಇದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ ಸದ್ಯಕ್ಕೆ. ಬಟ್ ಒನ್ ಥಿಂಗ್ ಇಸ್ ದಟ್ ಅದು ತುಂಬ ಡಿಫಿಕಲ್ಟ್ ಜಾಬ್. ಕೊನೆಗೆ ಡಿ ಬಾಸ್ ಫ್ಯಾನ್ಸ್ಗಳಿಗೆ ನಿಮ್ಮ ಮೆಸೇಜ್ ಏನು ಅಂತ? ಓಕೆ, ಡಿ ಬಾಸ್ ಫ್ಯಾನ್ಸ್ಗೆ ನಾನು ಹೇಳೋವಂಥದ್ದು ಏನೂ ಇಲ್ಲ. ಎಲ್ಲ ಸೆಲೆಬ್ರಿಟೀಸೂ ಡಿ ಬಾಸ್ ಅವರ ಹುಟ್ಟಿದ ಹಬ್ಬವನ್ನು ಒಂದು ವಿಜೃಂಭಣೆಯಿಂದ ಉತ್ಸವ ಅಂತ ಹೇಳಿ, ರ್ಯಾಲಿ ಅಂತ ಹೇಳಿ, ಅನ್ನದಾನ ಮಾಡೋದ್ರ ಮೂಲಕ ಆಗಲಿ, ಗ್ರಾಸರೀಸ್ ಕೊಡೋದ್ರ ಮೂಲಕ ಆಗಲಿ, ಸಿನಿಮಾ ನೋಡೋದ್ರ ಮೂಲಕ ಆಗಲಿ ನೀವು ಸಕ್ಸಸ್ಫುಲ್ ಮಾಡೇ ಮಾಡ್ತೀರಾ, ಆ ನಂಬಿಕೆ ನನಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಡಿ ಬಾಸ್ ಹಬ್ಬವನ್ನು ಸಿನಿಮಾ ನೋಡೋದ್ರ ಮೂಲಕ ಹೆಚ್ಚಾಗಿ ಆಚರಿಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಎಲ್ಲ ಸಪೋರ್ಟ್ಗೂ ನಾನು ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜೊತೆಗೆ ಕರಿಯ ರಿಲೀಸ್ ಆದರೂ ಒಳ್ಳೆ ಕಲೆಕ್ಷನ್ ಮಾಡಲಿ ಅಂತ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಲ್ಲನೂ ದೇವರ ಆಶೀರ್ವಾದ. ನಮ್ಮ ಡಿ ಬಾಸ್ಗೆ ಆದಷ್ಟು ಬೇಗ ಇದು ವಿಷಯ ತಲುಪಲಿ, ಅವರು ಖುಷಿ ಪಡಲಿ, ಅವರು ಒಂದು ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಸ್, ಕರಿಯ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ದರ್ಶನ್ ಸರ್ಗೆ, ಫ್ಯಾನ್ಸ್ಗೆ ಒಂದು ಹಬ್ಬನೇ ಸರಿ. ಸೊ ಎಲ್ಲರೂ ಕರಿಯ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ, ಇದಿಷ್ಟು ತನಿಷಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.